ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇವತ್ತು ನಾನು ಸಿಂಪಲ್ಲಾಗಿ ಇದು ಹೆಸರು ಬೇಳೆ ಪಲಾವು ಅಂತಲೂ ಹೇಳ್ಬೋದು, ನೀವು ಟೊಮೊಟೊ ಬಾತ್ ಅಂತನಾದರೂ ಹೇಳ್ಬೋದು. ಸಿಂಪಲ್ ಅಂದರೆ ಫುಲ್ ಸಿಂಪಲ್ಲಾಗಿ ನಾನು ಒಂದು ರೆಸಿಪಿ ತಂದಿದ್ದೀನಿ ಫ್ರೆಂಡ್ಸ್. ನಾನು ಇವತ್ತು ಮನೇಲೇ ಇದ್ದೀನಿ. ಇವತ್ತು ನನಗೆ ಲೀವು. ನಂದು ಓಲ್ಡ್ ಆಫೀಸ್ ಹತ್ರ ಸ್ವಲ್ಪ ಕೆಲಸ ಐತೆ, ಹೋಗಬೇಕು PFದು. ಅವತ್ತು ರಿಚ್ಮಂಡ್ ಸರ್ಕಲ್ಗೆ ಹೋಗಿದ್ದೆ, ಅಲ್ಲೂ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದಕ್ಕೆ ಇವತ್ತು ಅಲ್ಲಿಗೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ನಾನೊಂದು ಹೆಸರು ಬೇಳೆದು ಪಲಾವ್ ಅಂತಲ್ಲ ಅದ್ರ ತಿಳ್ಕೊಳ್ಳಿ, ಬಾತ್ ಅಂತಲ್ಲ ಅದ್ರ ತಿಳ್ಕೊಳ್ಳಿ, ವೆಜಿಟೇಬಲು ಫ್ರೆಂಡ್ಸ್. ನಾನು ರಾತ್ರಿ ವಡೆ ಮಾಡಿದ್ದೆ. ನಾನು ರಾತ್ರಿ ಈ ರೆಸಿಪಿ ಹಾಕಿದ್ದೀನಿ. ಇನ್ನು 3 ವಡೆ ಹಂಗೆ ಇದೆ. ಇನ್ನು ತೆಂಗಿನಕಾಯಿ ತುರಿದು ಒಣಗಿಸಿ ಇಟ್ಕೊಂಡಿದ್ದೀನಿ. ಫ್ರಿಜ್ಗೆ ಇಟ್ಟಿಲ್ಲ, ಫುಲ್ ಮಿಲ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ಫ್ರಿಜ್ಜಲ್ಲಿ ನನಗೆ. ಅದಕ್ಕೆ ಇಟ್ಟಿಲ್ಲ. ಈಗ ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಒಂದು ಕಡೆಯಿಂದ ಇದು ನಾನು ಅರ್ಧ ಪಾವ್ ಅಕ್ಕಿ ಮಾತ್ರನೇ ಇಟ್ಕೊಂಡಿದ್ದೀನಿ. ಟೊಮೊಟೊ, ಬೆಳ್ಳುಳ್ಳಿನ ಗೆಜ್ಜಿಟ್ಕೊಳ್ತೀನಿ. ನನಗೆ ಸಿಪ್ಪೆ ಸುಳಿಯೋಕ್ಕೆ ಟೈಮೆಲ್ಲ ಹೇಳಿದ್ದೀನಿ ನಿಮಗೆ. ಬೆಳ್ಳುಳ್ಳಿ, ಕ್ಯಾರೆಟು, ಬೀನ್ಸು, ತರಕಾರಿ ಇಷ್ಟೇ ಇದ್ದಿದ್ದು. ಇನ್ನು ಯಾವುದಾದ್ರೂ ಇದ್ದಿದ್ರೆ ಆಗ್ತಾಯಿದೆ, ತರಕಾರಿ ಎಲ್ಲ ತೊಗೊಂಡು ಬರಬೇಕು. ಈರುಳ್ಳಿ ಮತ್ತು ಹಸಿರು ಮೆಣಸಿಕಾಯಿನೂ ಖಾಲಿ ಇತ್ತು. ಒಣಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಒಣಮೆಣ್ಸಿಕಾಯಿನೂ ಒಳ್ಳೆಯದೇ, ಗ್ಯಾಸ್ಟ್ರಿಕ್ ಏನೂ ಬರೋಲ್ಲ ಫ್ರೆಂಡ್ಸ್. ಇದು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, 1 ಬಟ್ಲು ತೆಂಗಿನಕಾಯಿ. ಇದು ಬಂದು ನಮ್ಮಲ್ಲೇ ಮಾಡ್ಕೊಂಡಿದ್ದೀನಿ ಧನಿಯಾ ಪುಡಿ ಅಂದರೆ ಕಾಳೆಲ್ಲ ಮಿಕ್ಸ್ ಮಾಡ್ಕೊತೀವಲ್ಲ ಅದು. ಆಮೇಲೆ ಫ್ರೆಂಡ್ಸ್, ನಾನಿವತ್ತು ನೋಡಿ ಸೌತೆಕಾಯಿ, 1 ಪಪ್ಪಾಯಿ ಇತ್ತು ನೆನ್ನೆದು, ಅದನ್ನು ಕಟ್ ಮಾಡಿ ಆಲ್ರೆಡಿ ಇಟ್ಟಿದ್ದೀನಿ. ಆಮೇಲೆ ಫ್ರೆಂಡ್ಸ್, ಇದಕ್ಕೆ ಇನ್ನೊಂದು ಮೇಯ್ನ್, ಅದನ್ನೇ ತೋರಿಸಿಲ್ಲ ನೋಡಿ ನಾನು. ಇದು ಹೆಸ್ರು ಬೇಳೆ ಅರ್ಧ ಬಟ್ಲು ತಗೊಂಡಿದ್ದೀನಿ ನಾನು. ನೀವು 1 ಪಾವ್ ಅಕ್ಕಿಗೆ 1 ಬಟ್ಲು ತಗೊಳ್ಳಿ, ಸಮನೇ ತಗೊಳ್ಳಿ. ಬೇಕಾದರೆ ಎಷ್ಟಾದರೂ ತಗೊಳ್ಳಿ. ಇದು ಒಳ್ಳೆಯದು, ಇದು ತಂಪು ಹೆಸ್ರು ಬೇಳೆ, ಅದಕ್ಕೆ ನಾನು ಇಟ್ಕೊಂಡಿದ್ದೀನಿ. ಆಮೇಲೆ ನೋಡಿ, ಅರ್ಧ ಪಾವ್ ಅಕ್ಕಿನ ನಾನೇನು ನೆನೆಸಿಲ್ಲ, ತೊಳೆದಿಟ್ಟಿನಿ. ಅದರಲ್ಲಿ ಇನ್ನೂ ಸ್ವಲ್ಪ ನೀರೈತೆ. ಆಮೇಲೆ ಫ್ರೆಂಡ್ಸ್, ನಾನು ಮೊನ್ನೆ ಕಡಲೆಕಾಯಿ ತಂದಿದ್ದೆ, ಅದನ್ನು ಬೇಯಿಸಿರಲಿಲ್ಲ, ಇವತ್ತು ಬೇಯಿಸಿದ್ದೀನಿ. ಕಡಲೆಕಾಯಿ ದಪ್ಪ ಚೆನ್ನಾಗೈತೆ, ಅದನ್ನು ಬೇಯಿಸಿದ್ದೀನಿ. ಇನ್ನು ಮಾಮೂಲಿ ಇದು ನಮ್ಮಲ್ಲಿ ಡೈಲಿ ಇದ್ದೇ ಇರುತ್ತೆ. ಪಪ್ಪಾಯಿ 3 ದಿವಸ 4 ದಿವಸ ಬಿಟ್ಕೊಳ್ತೀನಿ. ಮೊನ್ನೆ ತಂದಿದ್ದೆ, ಇನ್ನೂ ಒಂದಿತ್ತು, ಅದನ್ನು ಕಟ್ ಮಾಡಿ ಇಟ್ಟಿದ್ದೀನಿ ನಾಷ್ಟಕ್ಕೆ. ಈಗ ಇದು ಯಾವ ರೀತಿ ಮಾಡೋದು ಈಸಿಯಾಗಿ ಅಂತ ತೋರಿಸ್ತೀನಿ. ಆಮೇಲೆ ಫ್ರೆಂಡ್ಸ್, ಅರಿಶಿಣ ಪುಡಿ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐತೆ, ನಾನು ಹಾಕಲ್ಲ. ಶುಂಠಿನೇ ಇದ್ದರೆ ತುರ್ಕೊತೀನಿ. ಇದು ಯಾಕಂದರೆ ಬೆಳ್ಳುಳ್ಳಿನೂ ಮಿಕ್ಸ್ ಐತೆ, ಬೇಕಾದರೆ ಹಾಕತ್ತೀನಿ, ಇಲ್ಲಾಂದರೆ ಇಲ್ಲ. ಯಾಕಂದರೆ ಆಲ್ರೆಡಿ ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ ನೋಡಿ. ಒಂಚೂರು ಬೇಕಿದ್ರೆ ಅಲ್ಲೇ ನೋಡಿ ಸೈಡಲ್ಲಿ ಇಟ್ಟಿರ್ತೀನಿ, ಐತಲ್ಲ, ಹಾಕೋಣ ಬನ್ನಿ. ಇಲ್ಲಾಂದರೆ ನಾನು ಬರೀ ಶುಂಠಿನೇ ಹಾಕ್ತೀನಿ ಫ್ರೆಂಡ್ಸ್. ಆಮೇಲೆ ಕಡಲೆ ಬೀಜನ ಹಾಕಬೇಕು ನೋಡಿ. ಇದೆಲ್ಲ ಒಗ್ಗರಣೆದು ಹಾಕುವಾಗ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್. ಬನ್ನಿ, ಇವಾಗ ಇದನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ನೋಡೋಣ. ಎಣ್ಣೆ ಕಾಯ್ದಿದೆ, ಅದಕ್ಕೆ ಏನೇನು ಹಾಕ್ತೀನಿ ತೋರಿಸ್ತೀನಿ. ಅದು ಕುಕ್ಕರು ಹೈಟ್ ಇದೆ, ಹಂಗಾಗಿ ನಿಮಗೆ ಇದು ಕಾಣಿಸಲ್ಲ. ನಾನು ಏನೇನು ಹಾಕ್ತೀನಿ ತೋರಿಸ್ಬಿಟ್ಟು ಹಾಕ್ತೀನಿ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಫ್ರೆಂಡ್ಸ್. ಇದಕ್ಕೆ ನಾನು ಹೇಳಿದೆ ಕಡಲೆಕಾಳು ಸ್ವಲ್ಪ, ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಅಂತ, ಜಾಸ್ತಿನೇ ಹಾಕ್ತಾಯಿದ್ದೀನಿ ನೋಡಿದ್ರಾ. ಅದಾದಮೇಲೆ ಫ್ರೆಂಡ್ಸ್, ಹೆಸರು ಬೇಳೆನೂ ಅದ್ರ ಜೊತೆಯಲ್ಲೇ ಹಾಕಬೇಕು. ಹೆಸರು ಬೇಳೆ ಆದಮೇಲೆ ನಾವು ಏನೇನು ತೊಗೊಂಡಿದ್ದೀವಿ ಅದನ್ನೆಲ್ಲ ಹಾಕಬೇಕು. ಈಗ ಫ್ರೆಂಡ್ಸ್, ಈರುಳ್ಳಿ ಹಾಕ್ತಾಯಿದ್ದೀನಿ, ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಪೇಸ್ಟು. ಆಮೇಲೆ ನೋಡಿ, ಬೀನ್ಸು, ಕ್ಯಾರೆಟು, ಬೆಳ್ಳುಳ್ಳಿ ಗೆಜ್ಜಿಟ್ಟಿರೋದು ಮತ್ತು ಟೊಮೊಟೊ. ಈಗ ನನಗೆ ಈ ತಟ್ಟೆಯಲ್ಲಿ ಏನು ಉಳಿದೈತೆ ತೋರಿಸ್ತೀನಿ. ಒಂದೇ ಒಂದು ಉಳಿದಿರೋದು ಕೊತ್ತಂಬರಿ ಸೊಪ್ಪು. ಇದೆಲ್ಲ ಒಗ್ಗರಣೆಲಿ ಚೆನ್ನಾಗಿ ಬೇಕು ಫ್ರೆಂಡ್ಸ್. ತುಪ್ಪನೂ ಹಾಕ್ಬೋದು. ನಾನು ತುಪ್ಪ ಇನ್ನೂ ನೆನಪು ಮಾಡ್ಕೊಂಡು ಹೋಯ್ತಲ್ಲ, ಮರೆತು ಬಿಡ್ತಾಯಿದ್ದೀನಿ. ಈ ಟೈಮಲ್ಲಿ ಫ್ರೆಂಡ್ಸ್ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ತರಕಾರಿ ಬೇಯೋಕ್ಕೆ. ನಾನು ಅರ್ಧ ಪಾವೇ ಅನ್ನ ಮಾಡ್ತಾಯಿರೋದು. ಉಪ್ಪು ಸಾಲದೆ ಹೋದರೆ ಮತ್ತೆ ಹಾಕೋಬೋದಲ್ಲ, ಏನು ತೊಂದರೆ ಇಲ್ವಲ್ಲ. ಈಗ ಒಗ್ಗರಣೆಯಲ್ಲಿ ಅದು ಚೆನ್ನಾಗಿ 2 ನಿಮಿಷ ಬೇಯಲಿ. ಅದೇನು ಫ್ರೆಂಡ್ಸ್, ಒಗ್ಗರಣೆಲಿ ತರಕಾರಿ ಜಾಸ್ತಿ ಬೇಯಾಗಿಲ್ಲ, ಯಾಕಂದರೆ ವಿಷಲ್ ಕೂಗಿಸ್ತೀವಲ್ಲ. ಆಮೇಲೆ ಫ್ರೆಂಡ್ಸ್, ಅರಿಶಿಣ ಪುಡಿ 1 ಟೀ ಸ್ಪೂನಷ್ಟು. ಅರ್ಜೆಂಟ್ಗೆ ಫ್ರೆಂಡ್ಸ್ ಇದು ಆರಾಮಾಗಿ ಮಾಡ್ಕೋಬೋದು, ಏನು ಜಾಸ್ತಿ ಕೆಲಸ ಹಿಡಿಯಲ್ಲ. ಆಮೇಲೆ ಫ್ರೆಂಡ್ಸ್, ಧನಿಯಾ ಕಾಳು ಪುಡಿ ನಾನು ಮನೇಲೇ ಮಾಡ್ಕೊಂಡಿರೋದು, ತೋರಿಸಿದ್ದೀನಿ ನಿಮಗೆ. ಅದಾಯಿತು. ಅದಾದಮೇಲೆ ಫ್ರೆಂಡ್ಸ್, ಅಕ್ಕಿ ಹಾಕೋಣ. ಅಕ್ಕಿ ಅರ್ಧ ಪಾವು ಅಕ್ಕಿಗೆ ನೀವು 1/4 ಲೀಟ್ರು ಮತ್ತು ಅದಕ್ಕಿಂತ ಸ್ವಲ್ಪ 1/4 ಲೀಟ್ರು, ಅದ್ರ ಮೇಲೆ ಇನ್ನು ಅರ್ಧ ಕಪ್ಪು ತೋರಿಸ್ತೀನಿ ನಿಮಗೆ ನೋಡಿ. ಇದೇ 1/4 ಲೀಟ್ರದ್ದು ಕಪ್ಪು. ಇದರಲ್ಲಿ ನೀವು 1.5 ಕಪ್ ಹಾಕಿ.
1 ಕಪ್ ಹಾಕೋದನ್ನ ಫ್ರೆಂಡ್ಸ್. ಇನ್ನು ಅರ್ಧ ಕಪ್ ಹಾಕ್ತೀನಿ. ಅದು ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೆ ನಾನು, ನೋಡಿದ್ರಲ್ಲ, ಅರ್ಧ ಕಪ್ಪು. ಅದಾದಮೇಲೆ ಫ್ರೆಂಡ್ಸ್ ಒಂದು ಸಲ ಮಿಕ್ಸ್ ಮಾಡಿ. ಅದು ಮಿಕ್ಸ್ ಆದಮೇಲೆ ಫ್ರೆಂಡ್ಸ್ ತೆಂಗಿನಕಾಯಿ ಲಾಸ್ಟಲ್ಲಿ. ಇದೆಲ್ಲ ಆಯಿತು ಅಷ್ಟೇ ಫ್ರೆಂಡ್ಸ್. ಒಂದು ಸಲ ಉಪ್ಪು ಸಪ್ಪೆ ನೋಡ್ಕೊಳ್ಳೋಣ ಇವಾಗಲೇ. ಚೂರು ಉಪ್ಪು ಸಪ್ಪೆ ಆಗೈತೆ. ಫ್ರೆಂಡ್ಸ್ ಒಂದು ಚೂರು ಉಪ್ಪು ಹಾಕೋಣ, ಆಮೇಲೆ ಬೇಕಾದ್ರೆ ಹಾಕೋಬೋದು. ಇಷ್ಟೇ ಫ್ರೆಂಡ್ಸ್. ಇವಾಗ ಅದಕ್ಕೆ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡೋಣ. 2 ವಿಷಲ್ ಫ್ರೆಂಡ್ಸ್ ಇದಕ್ಕೆ. ನೋಡಿದ್ರಲ್ಲ ಫ್ರೆಂಡ್ಸ್, 1 ವಿಷಲ್ ಆಯಿತು. ಇವಾಗ ಇನ್ನೊಂದು ವಿಷಲ್. ನೋಡಿದ್ರೆ ಫ್ರೆಂಡ್ಸ್ 2 ವಿಷಲ್ ಆಯಿತು. ಈಗ ಅದು ಆಫ್ ಮಾಡ್ತೀನಿ. ಇದು ಸ್ಟವ್ ಆಫ್ ಮಾಡಿದ್ರೆ ಮುಗೀತು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.